ಬಹುಶಃ ಇತಿಹಾಸದೊಳಗನೆ ಇಷ್ಟು ಜನ ಸ್ವಾಮಿಗಳ ನಡುವೆ ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಕ್ಕಂತ ದೇಶದ ಮೊದಲ ಮುಖ್ಯಮಂತ್ರಿ ಅಂತಂದ್ರೆ ತಪ್ಪಾಗುವುದಿಲ್ಲ. ಅವರಿಗೆ ಮತ್ತೊಂದೇನು ಕೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಅಂತಂದ್ರೆ, ನಮ್ಮ ಸುಮಾರು 3,000 ಮಠಗಳಿದಾವೆ. ಅದರ ವತಿಯಿಂದ ಬೆಂಗಳೂರಲ್ಲಿನೇ ಅವರಿಗೆ ಅಭಿನಂದನೆ ಸಮಾರಂಭವನ್ನ ಏರ್ಪಡಿಸಬೇಕಂತ ಹೇಳಿ ಮಾಡಿದ್ದೇವೆ. ಅದಕ್ಕೂ ಕೂಡ ಅವರು ಸಮಯವನ್ನು ಕೊಡಬೇಕು ಅಂತ ಹೇಳಿ ಅವರನ್ನ ನಾವೆಲ್ಲ ಅಭಿನಂದಿಸ್ತೇವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ನಮ್ಮ ಈ ಎಲ್ಲಾ ಸಂಸ್ಥೆಗಳಿಗೂ ಕೂಡ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಜೊತೆಗೆ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ಕೂಡ ನಮ್ಮ ಜೊತೆ ಇದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಿಸ್ತಾ ಇದ್ದಾರೆ. ಬಹುಶಃ ಇತಿಹಾಸದೊಳಗನೆ ಇಷ್ಟು ಜನ ಸ್ವಾಮಿಗಳ ನಡುವೆ ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಕ್ಕಂತ ದೇಶದ ಮೊದಲ ಮುಖ್ಯಮಂತ್ರಿ ಅಂತಂದ್ರೆ ತಪ್ಪಾಗುವುದಿಲ್ಲ. ಅವರಿಗೆ ಮತ್ತೊಂದೇನು ಕೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಅಂತಂದ್ರೆ, ನಮ್ಮ ಸುಮಾರು 3,000 ಮಠಗಳಿದಾವೆ. ಅದರ ವತಿಯಿಂದ ಬೆಂಗಳೂರಲ್ಲಿನೇ ಅವರಿಗೆ ಅಭಿನಂದನೆ ಸಮಾರಂಭವನ್ನ ಏರ್ಪಡಿಸಬೇಕಂತ ಹೇಳಿ ಮಾಡಿದ್ದೇವೆ. ಅದಕ್ಕೂ ಕೂಡ ಅವರು ಸಮಯವನ್ನು ಕೊಡಬೇಕು ಅಂತ ಹೇಳಿ ಅವರನ್ನ ನಾವೆಲ್ಲ ಅಭಿನಂದಿಸ್ತೇವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ನಮ್ಮ ಈ ಎಲ್ಲಾ ಸಂಸ್ಥೆಗಳಿಗೂ ಕೂಡ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಜೊತೆಗೆ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ಕೂಡ ನಮ್ಮ ಜೊತೆ ಇದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಿಸ್ತಾ ಇದ್ದಾರೆ.